ನೀವ ನನ್ನ ಒಂದು ಮಾತಾರ ಕೇಳ್ಬೇಕಾ ನೀವ ಹಿಂಗ ಸಡನ್ ಆಗಿ ಕಾಲೇಜಿಂದ ಬಂದು ಹುಟ್ಲೆ ಹುಡುಗನ ಕಡೆಯವ್ರ ಬರಾಕತ್ತಾರ ಸಜ್ಜಾಗ ಅಂತಂದ್ರೆ ಅಮ್ಮ ನನಗೆ ಏನ್ ಅನಿಸ್ಬಿಡ್ಬಿ ಅಮ್ಮ ಅಪ್ಪ ಹೋಗತ್ತಾಗ ಎಲ್ಲ ಒಂದು ಫೋನರ ಮಾಡಿ ಹೇಳ್ಬೇಕಾ ಹಿಂಗ ಅಂತಂದ ಏನ್ ಮಾಡ್ಲಿ ನಾನೇ ಯವ್ವ ಬೇ ಆಕಿ ನಾನು ನೋಡಾಕ ಬರಾಕತ್ತಾರಂತ ಕುಮಾರಯ್ಯ ಏನು ಮಾಡೋದು ಬೇಗ ನಾವು ಇಷ್ಟೆಲ್ಲ ಸರ್ಕಸ್ ಮಾಡಿ ಆ ಕಾರ್ ಬಾಡಿಗೆ ತಂದು ಅದನ್ನು ತಂದು ಇದನ್ನು ತಂದು ಎಲ್ಲ ಹಾಳು ಮಾಡ್ಕೊಂಡು ಕುತ್ಕೊಂಡು ಇಲ್ಲೇ ನೋಡ್ತೀಯ ಈಗಿನ ಯಾರೋ ನೋಡಾಕ ಬರಾಕತ್ತಾರಂತ ಏನು ಮಾಡೋದು ಬೇಗ ಈಗ ಹಾಂ ಹೌದಲ್ಲ ರಮೇಶಿ ನನಗೆ ದಿಗಲ ಹೊಡ್ಯಾಕತ್ತೈತಿ ಅಲ್ಲ ಈಕಿ ನಮ್ಮವ್ವ ಒಂದೀಟರ ಪಬ್ಲಿಕ್ ಮಾಡ್ಯಾಳ ನೋಡಿ ಗಂಡಿನ ಕಡೆ ಬರಾಕತ್ತಾರ ಹುಡುಗಿ ನೋಡಾಕ ಅಂತಂದೆ ನಾ ಅದಕ್ಕಂತ ಈಕೆ ಗೌರವ ಯಾಕೆ ಅದೇನು ಇದನ್ನ ಸ್ವಚ್ಛ ಮಾಡಾಕತ್ತಾಳ ಕಿಟಕಿ ಪಡ್ಕಿ ಕಂಬ ಗಿಂಬ ಯಾಕೆ ಒರ್ಸಾಕತ್ತಾಳ ಅಂತಂದೆ ನಾ ಅನ್ಕೊಂಡೆ ಧೂಳಪಾಳ ಆಗಿರ್ತಾವ ಮತ್ತ ಒರ್ಸಾಕತ್ತಿದ್ದಾಳ ಬಿಡು ಅಂತಂದೆ ನಾ ಅನ್ಕೊಂಡ್ರೆ ಇದೆ ಹಿಂಗೈತಿ ಒಳಗ ಸಮಾಚಾರ ನೋಡ್ತೀಯ ಒಳಗಿಂದೊಳಗ ಸ್ಕೆಚ್ ಹಾಕ್ಯಾರ ಇವ್ರೆ ರಮೇಶಿ ನಾವು 3 ಮೊಳ ಜಿಗಿದ್ರ ಇವ್ರು 6 ಮೊಳ ಜಿಗಿಯರದಾರ ಏನ್ ಮಾಡೋದೀಗ ನನಗದ ದಿಗಿಲ್ ಹೊಡ್ದತಿ ತಳಂತ ಸಾಯ್ಬೇಕಪ್ಪ ನಾನೇ ಏನ್ ಮಾಡ್ಲಿ ಏನು ಮಾಡ್ತೀವಿ ಈಗ ನೋಡಕ್ಕಿನ್ನ ನೋಡಕ್ಕೆ ಬರ್ತಾರ ಅವ್ರೆ ನೋಡಿ ಮನ್ಸಿಗೆ ಒಂದತಿ ಅಂತಾರ ಇವರು ಮತ್ತೆ ಮದುವೆ ಮಾಡಿ ಕೊಡ್ತಾರ ಅವ್ರಿಗೆ ಮತ್ತು ಶ್ರೀಮಂತರನ್ನ ನೋಡಿರ್ತಾರ ಏನು ಮಾಡೋದು ಬೇವ ಈಗ ನಾನು ಕಟ್ಕೊಂಡಿದ್ದ ಕನಸೆಲ್ಲ ಚೂರಾಗಿ ಹೋಯ್ತು ಏನು ಮಾಡೋದೆ ನೀ ಸುಮ್ಮನೆ ಇರು ನೀನೆ ರಮೇಶ್ ನಾ ಇರತ್ತನ ನೀ ಯಾಕೆ ತಲೆ ಕೆಡ್ಸ್ಕೊಂತಿದಿ ಹಂಗಲ್ವಾ ಈಕೆ ನಾನು ಸರೋಜಿಗೆ ಕೈಯಾಗ ಕಡಿ ಕೊಟ್ಟು ಹೇಳಿದೆ ತಡಿ ಒಂದಿಟ ಸಂಜೆ ಮುಂದೆ ಅಂತಾನ ನಾವು ಬಂದಿಂದ ಎಲ್ಲ ಫೋನ್ ಮಾಡಿ ನೀನು ಕೂಟ ಹೇಳ್ತಾನ ನಾನು ಅಂತಂದೆ ಕೈಯಾಗ ಕಡ್ಡಿ ಕೊಟ್ಟು ಹೇಳಿನಿ ಅದೊಂದು ಹೆಣ್ಣು ಕೇಳಿಲ್ಲ ಅದು ನನ್ನ ಮಾತೆ ನಿನ್ನವನು ನಿನಗೆ ಅನ್ನೋನ್ ಬುದ್ಧಿ ನನಗೆ ಗೊತ್ತಿಲ್ಲ ನೀನು ಹಾಕಿದ ಗಿರಿ ದಾಟಂಗಿಲ್ಲಕ್ಕಿ ಅಂತಂದು ನನಗೆ ಗುಳಿಗೆ ಹೋಗದೆ ಹ್ಞೂ ಅನಿಸಿಲ್ವ ಆಗಿದ್ದಾಗ ಅವ್ರಿಗೆ ಫೋನ್ ಮಾಡೇ ಬಿಟ್ಲೆ ಬರ್ರಿ ನೀವೇ ಬರ್ರಿ ಹುಡುಗಿ ಹ್ಞೂ ಅಂದಾಳ ಮತ್ತು ಮನೆಯರು ಹ್ಞೂ ಅಂದಾಳ ಮತ್ತು ನೋಡಾಕ ಬಂದ ಬಿಡ್ರಿ ನೀವು ಒಂದು 5 ಮಂದಿ ಕರ್ಕೊಂಡೆ ಕಾರ 2-3 ಕಾರ ತೊಗೊಂಡ ಬಂದ ಬಿಡ್ರಿ ನೀವು ಅಂತಂದು ಇಲ್ಲೇ ಕುಂತ ಅಂತ ನಾನು ಏನು ಮಾಡಲಿಲ್ಲ ಏನಾಕಿನ ನಂದು ಏನು ತಪ್ಪೈತಿ ಹೇಳುವ ನೀನು ಸರೋಜಿಂಟಿ ಏನಾರ ಸಿಕ್ಲಂದ್ರೆ ಮತ್ತೆ ಏನಾರ ಕಲ್ಲಿಗಿಲ್ ತೊಗೊಂಡು ಹೇರ್ತಾ ಹೇರೇ ಬಿಡ್ತಾನೆ ಮತ್ತೆ ನಾ ತೆಲಿಗೆ ತಕ್ಕೆ ನನ್ನ ಒಂದು ಮಾತು ಕೇಳ್ದಂಗೆ ನೀವು ಇಷ್ಟೆಲ್ಲ ಅರೇಂಜ್ಮೆಂಟ್ ಮಾಡಿದ್ರೆ ಏನು ಮಾಡಲಿ ಬೇಯಮ್ಮ ನಾನು ಏನು ಮಾಡಲಿ ಹೇಳೆ ಅಂದರೆ ಈಕಿಗೆ ಮದುವೆ ಆಗಕ್ಕೆ ಇಷ್ಟ ಇಲ್ಲ ರಮೇಶೇ ಲಡ್ಡು ಬಂದು ಬಾಯಿಗೆ ಬಿತ್ತ ಸುಮ್ಮನಿರ್ಬೇ ನೀನು ಹೋಗ್ಬೇಕತ್ತಾಗ ಆಕಿ ನನ್ನೇನು ಮದುವೆ ಕಳೆ ನನ್ನ ನೋಡಿದ್ರೆ 3 ಕಿಲೋಮೀಟ್ರ್ ದೂರ ಹೋಗ್ಕಳೆ ಹಂಗೆ ನನ್ನ ಒಂದೀಟ ಮಾತಾಡಿದ್ರೆ ಹಂಗೆ ಕೆಂಗಣಿನಿಂದ ಕೆಕ್ಕರ್ಸಿ ನೋಡ್ತಾಳೆ ನನ್ನ ಅತ್ತಾಗ ಈಕೆ ಬೇಕಿ ನನ್ನ ಮದುವೆಯಾಗ ಆಸೆ ಐತೆ ಅಂತ ಸುಮ್ಮನಿರ್ಬೇವ ಆಸೆ ಪಡೋದಕ್ಕೆ ಒಂದು ಟೈಮ್ ಐತಿ ಇರ್ತೈತಿ ಬೇ ಆಕೆ ನಾನು ನೋಡಿದ್ರೆ ಆಕಾಶ ನೋಡಿದ್ರೆ ಭೂಮಿ ಆಕಾಶ ಭೂಮಿ ಯಾವತ್ತರ ಒಂದಾಗಕ್ಕೆ ಸಾಧ್ಯನೇ ಐತನೇ ಹೇಳೆ ಏನೋ ಮತ್ತು ಮನಸ್ಸು ಇಷ್ಟಪಡ್ತತಿ ಅಂತಂದು ನಾನು ಆಸೆ ಪಡಾಕತ್ತಿ ಆಕಿನ ಆದ್ರೆ ಆಕಿಗೆ ನಾನು ಅಂದ್ರೆ ಇಷ್ಟ ಇಲ್ಲ ಏನು ಮಾಡಿ ನಾವು ಪಡ್ಕೊಂಬಂದಿದ್ದೆ ಪಡ್ಕೊಂಡ ಹೋಗೋದು ಮತ್ತೆ ಕಣ್ಣಿಗಿಲ್ಲ ನೀನೆ ಏನಾರ ಹೇಳಿದ್ ಬಿಡ್ಲೆ ಹಿಂಗೆ ಹೇಳ್ತತಿ ನಮ್ಮ ಮನೋನ್ ಮನಸ್ಸಿನಾಗ ನೀನೇ ಅದಿ ನಾ ಕೇಳ್ತೀನಿ ತಡಿ ಅದ್ರಾಗಾರ ಏನೈತಿ ಏನು ಅವ್ರೇನಾಗ ಬಂದು ನೋಡ್ಕೊಂಡು ಹೋಗಾರ ಅಷ್ಟೆ ಮತ್ತೇನಿಲ್ಲ ಆತಾಗ ನಾನು ಕೇಳ್ದಂಗೆ ಎಲ್ಲ ಮಾತಾಡಿ ಮುಗಿಸಿಬಿಟ್ಟಾರ ಇಲ್ಲಿ ಏನು ಮಾಡಲಿ ನಾನು ಚಂದ ಒಬ್ಬ ಫೋನ್ ಮಾಡಿದ್ದ ಮಾತಾಡಕತ್ತಿದ್ದವ ನಾನು ಮನೆಗೆ ಹೋಗಿ ಫೋನ್ ಮಾಡ್ತೀನಿ ಅಂತಂದು ಕಟ್ ಮಾಡಿದೆ ಏನು ಮಾಡ್ಲಿಗೆ ಚಂದು ಹೇಳಿದ್ರೆ ಏನು ಮಾಡ್ತಾನೆ ಏನೋ ಅವನು ಸಿಟ್ಟು ಮಾಡ್ಕೊಂಡು ಫೋನ ಕಟ್ ಮಾಡ್ತಾನೆ ಏನೋ ಅದು ಗೊತ್ತಾಗಕತ್ತಿಲ್ಲ ನಂಗೆ ಹೇಳ್ತೀನಿ ನಾನು ಫೋನ್ ಮಾಡಿ ಅವನಿಂದ ನನಗೆ ಏನು ಮುಚ್ಚಿಡೋಕ್ಕಾಗಲ್ಲ ಹಿಂಗೆ ಚಂದು ನಮ್ಮ ಮನೆಯೊಳಗೆ ನನಗೆ ಗೊತ್ತಿಲ್ದಂಗೆ ಹುಡುಗನ ಕಡೆಯವ್ರೆ ನೋಡಕ್ಕೆ ಬಂದಾರ ನನ್ನ ಅಂತಂದು ಹೇಳ್ತೀನಿ ಹೋಗೆ ಸಜ್ಜಾಗ ಹೋಗೆ ನೋಡೋಣ ಯಾವಾಗ ಬರ್ತಾರೆ ಏನೋ ಹೇಳ್ತಾನೆ ನಾನು ಈಕೆ ಸರೋಜಿಗೆ ಬಾ ಅಂತೇಳಿ ಫೋನ್ ಮಾಡ ಮತ್ತು ಎಷ್ಟೊತ್ತಿಗೆ ಬರ್ತಾರೆ ಏನೋ ಕೇಳೆ ಮತ್ತು ನಮ್ಮ ನಾವು ಬಂದು ತಯಾರಾಗಬೇಕಲ್ಲ ಅದಕ್ಕೆ ಅಂತಂದು ಏನಾರ ಮಾಡ್ಕೊರಿಯತ್ತಾಗ ನಾನು ಒಂದು ಮಾತು ಕೇಳ್ದಂಗೆ ಎಲ್ಲ ಮಾತಾಡಿ ಮುಗ್ಸ್ಯಾರ ನೋಡು ಅಯ್ಯಯ್ಯ ತಂಗೆ ಅಯ್ಯಯ್ಯ ಸಿಟ್ಟು ಮಾಡ್ಕೊಂತ ನೋಡ ಹುಡುಗಿ ಅತ್ತಾಗ ಅದಕ್ಕೆ ಹೇಳಿನಿ ನಾನು ಅದಕ್ಕೆ ಕೊಜೆ ಅದೇ ಚಲೋ ನಮ್ಮದೇ ಕೊಜೆ ಅದೇ ಸರೋಜಿ ಅತ್ತಾಗ ಏನು ಮಾಡೋದು ನೋಡಿ ಎಲ್ಲ ಕೈಯಾಗ ಕಟ್ಟಿ ಕೊಟ್ಟು ಹೇಳೀನಿ ತಡ್ಕೊಲೆ ಸರೋಜಿ ಒಂದೀಟ ತಡ್ಕೊ ನಮ್ಮ ಹುಡುಗಿ ಬರ್ತೈತಿ ಅದೇನು ಹೇಳ್ತತಿ ಕೇಳೋಣ ಅಂತಂದು ಅಂದ್ರೆ ನನಗೆ ಕಿವ್ಯಾಗ ನೋಡ್ತೀಯ ಎಂಥ ದಾಸಳು ಎಲ್ಸಿಬಿಟ್ಲ ನನಗೆ ಯಪ್ಪ ಹೆಣ್ಣರ ಐತೆ ಸರೋಜಿ ಬಾಲ ಬಜಂತ್ರಿ ಹೆಣ್ಣಿದಂಗೆ ಐತೆ ನೋಡ್ರಿ ಅದು ತೀರ ಏನ್ರಿ
ಹಾಂ ಇದು ಹುಡುಗಿ ನೋಡಿದ್ರೆ ಹಿಂಗೆ ಅನ್ನಕತ್ತೈತಿ ಇವ್ಯಾಡು ಬಕ್ಕ ಪಕ್ಷಿಗಳ ಥರ ಕಾಯ್ಕೊಂತ ನಿಂತು ಬಿಟ್ಟವು. ಏನು ಮಾಡದೆ ದೇವ್ರೇ, ಎಲ್ಲವ ಸರತಿ ಎಲ್ಲವ ದೇವವ. ಹಾಂ ಹೆಣ್ಣು ನೋಡೋದೆ ಸರಾಗವಾಗಿ ನಡಿಲ್ವ, ಯಾವ ವಿಘ್ನಗಳ ಬರದಂಗೆ ಕಾಪಾಡುವ ಇವ. ಅಲ್ಲ ನಾನೇ ಸ್ವಾದ್ರತಿಕಿಗೆ ಒಂದು ಮಾತರ ಹೇಳೋಣ ನೋಡಿಕಿ ನಮ್ಮವ್ವ ನನ್ನ ಮುಂದೆ ಹಿಂಗಿಂಗ ಬರಾಕತ್ತಾರ ನೋಡಾಕ. ನಿನಗೆ ಕೇಳ್ತಾಳಕಿ ಅಮ್ಮಗೆ ಏನಾರ ಗೊತ್ತಾಗಿರ್ಬೇಕು ನಾವು ನನ್ನ ಮದುವೆ ಮಾಡ್ಕೊಳಕ್ಕೆ ಪ್ಲ್ಯಾನ್ ಮಾಡಾಕತ್ತೀವಿ ಅಂತಂದು. ಹೌದಲ್ಲ ಇವ? ಅದಕ್ಕೆಲ್ಲ ಗೊತ್ತೈತಿ, ಗೊತ್ತಿಲ್ಲಕ್ಕಿ ಯವ್ವ. ಯವ್ವ ಸಿಟ್ಟು ಮಾಡ್ಕೊಂಡು ಹೋತ ಗೌರವ ಹೇಳ್ತಾನೆ. ಇವ ಹೆಂಗಾರ ಮಾಡಿ ಅದನ್ನ ಹೂ ಅನಿಸಿ ಅವ್ರು ನೋಡ್ಕೊಂಡು ಹೋಗತ್ತಾನ ಒಂದಿಟ್ಟು ಸುಮ್ಮನೆ ಇರೋಣ ಇವ ಅಂತಂದೆ. ಅಲ್ಲ ನೋಡ್ತೀನಿ ರಮೇಶಿ, ನೋಡಿದೆ ಆ ಮನ್ಯಾಗ ಮಗಳದಾಳ ಪಾಪ, ಆಕಿಗೆ ಏನಾರ ಹೇಳ್ಬೇಕು ಹಿಂಗಿಂಗ ಬರಾಕತ್ತಾರ ನನ್ನ ನೋಡಾಕ ಅಂತಂದು ಹೇಳ್ಬೇಕು ಅನ್ನೋದಕ್ಕೆ ನಿಮ್ಮವ್ವ ನಿಮ್ಮಮ್ಮ ನೋಡ್ತೀನಿ ಒಂದು ಕಣ್ಣಿಗೆ ಸುಣ್ಣ ಇನ್ನೊಂದು ಕಣ್ಣಿಗೆ ಬೆಣ್ಣೆ ಅಂತಂದು ಮಾಡಾಕತ್ತಾಳ. ಮಾಡಲಿ ಎಷ್ಟು ದಿನ ಮಾಡ್ತಾಳೆ ನೋಡ್ತಾನೆ ನಾನೇ. ಅವ್ರೆ ಇವತ್ತು ಈಕಿನ ನೋಡಾಕ ಬಂದ್ರಲ್ಲ. ನಡಿ ರಮೇಶೆ, ಒಂದು ಪ್ಲ್ಯಾನ್ ಮಾಡೋಣ ನಡಿ. ಅವ್ರೆ ಇಲ್ಲೇ ನೋಡಾಕ ಬರಬಾರ್ದು, ಹಂಗೆ ಒಳ್ಳೆ ತಿನ್ನ ತಗೊಂಡು ಹೋಗ್ಬಿಡ್ಕೆ. ಏನೇ ಹಂಗೆ ಮಾಡ್ತೀಯವೆ? ಅಯ್ಯ ಏನು ಮಾಡ್ತೀಯವ? ಏನು ಮಾಡ್ತೀವಿ ಕರೆ ಹೇಳ ಅವೇ ಏನು ಮಾಡ್ತಿದ್ದಿ? ಈನಾಗವ್ವ ಹೇಳಿದ್ದೆ ಮಾಡೋದೆ ಹೇಳೋದೆ. ಒಂದು ಸರಿ ನಾನು ಮಾತು ಕೊಟ್ರೆ ಮುಗೀತೆ. ಬಾ ಎದ್ದೆ ಹೋಗೋಣ ತಗಿ ಕ್ಯಾಕ ಮಾತಾಡಕತ್ಲಪ್ಪ ನಮ್ಮವ್ವ. ಯವ ಏನಾತವೆ ಅವ್ಯವ? ನನಗೇನಕತಿ ನೋಡ್ತೀನಿ ಬೆಂಕಿ ಹತ್ತಿ ದಗ 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 ಉರಿಯಾಕತ್ತೈತಿ ಹೊಟ್ಟಾಗ ನನಗೆ. ದಗ 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 ಉರಿಯಾಕತ್ತೈತಿ ಹಂಗೆ. ಉರಿಯುತ್ತಿದೆ ಎದೆ ಉರಿಯುತ್ತಿದೆ, ದಗ 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 ಉರಿಯುತ್ತಿದೆ ಎದೆ ಉರಿಯುತ್ತಿದೆ ಅಂತಂದು ನಾನು ಹಿಂಗೆ ಹೊಟ್ಟೆ ಉರ್ಕೊಂಡು ಸಾಯಕತ್ರ ನೀನು ನೋಡಿದ್ರೆ ಏನಾತ ಅಂತ ಕೇಳಾಕತ್ತೈತಿ. ಏನು ಮಾಡಿವ ಇದರ ಶಾಣೆ ಇದ್ದಿದ್ರೆ ನಾ ಯಾಕೆ ಇಷ್ಟ ತಲೆ ಕೆಡ್ಸ್ಕೊಂತಿದ್ದೆ. ಮಾರ ಯಾತಾಗ ಏನು ಮಾಡೋದು ನೋಡ. ಕುಮಾರಯ್ಯ ನಮ್ಮವ್ವ ಇಂತೆಲ್ಲ ಪ್ಲ್ಯಾನ್ ಮಾಡ್ತಾ ಅಂತಂದೆ ನನಗೆ ಗೊತ್ತಾಯಿರಲಿಲ್ಲ. ನಡಿಯವ ಏನೇನು ಹಾಕಿರತಿ ಅಂತಂದೆ ಕರೆಕ್ಟಾಗಿ ಎಲ್ಲ ತಿಳ್ಕೊಂಡು ಬರಬ್ಬರಿ ಪ್ಲ್ಯಾನ್ ಮಾಡೋಣ ನಡಿ. ಕುಂಟ್ಲೇವ ಇಷ್ಟತನ ದಿಗಿಲ್ ಹೊಡಿತ ಅದು ಹೊಡಿತ ಸಿಡ್ಲು ಹೊಡಿತ ಹೃದಯ ಹೊಡೆದ ಚೂರಾತ ಅದಾತ ಇದಾತ ಅಂದ. ಈಗ ನೋಡಿದ್ರೆ ಪ್ಲ್ಯಾನ್ ಮಾಡೋಣ ಅಂತಂದ ಹೇಳ್ಬಿಟ್ಲೆ ರನ್ನ ಚಿನ್ನ ನಮ್ಮವ್ವ ನಮ್ಮ ದೇವರೇ ಹಂಗಾತ ಹಿಂಗಾತ ಅಂತಂದೆ ಪಾಸಿ ಮಾಡಕತ್ತೀರ. ಪಾಸಿ ಮಾಡಕತ್ತೀರಿ ಯವ್ವ ನಾ ಯಾಕೆ ಪಾಸಿ ಮಾಡಕೋಲಿ? ನೀನು ಬೇಕೆ ಹೊಗಳಿದ್ರು ಸಿಟ್ಟು, ಹೊಗಳಿಲ್ಲ ಅಂದ್ರೂ ಸಿಟ್ಟು ನಿನ್ಗೆ. ನಡಿ ಆ ಕಡೆ ನಡಿ ಹಿತ್ಲ ಕಡೆ ನೋಡೋಣ ಏನಾರ ಒಂದು ಪ್ಲ್ಯಾನ್ ಮಾಡಿ ಅವ್ರು ಬರೋದೆ ತಪ್ಪಿಸ್ಬಿಟ್ಟೆ. ತಪ್ಪಿಸ್ಬೇಕು ಪ್ಲ್ಯಾನ್ ಮಾಡ್ಬೇಕು ಪ್ಲ್ಯಾನ್ ಮಾಡ್ಬೇಕು ಅಂತಂದ್ರೆ ಈಗ ಏನು ಪ್ಲ್ಯಾನ್ ಮಾಡ್ತಿದ್ದಿ? ಹಂಗೆ ತಪ್ಪಿಸ್ಬೇಕು ಅಂದ್ರೆ ಏನಾರ ಒಂದು ಮಾಡೋಣ ನಡಿ. ನೋಡ್ತೀಯ ನಮ್ಮವ್ವ ಆಕಿ ನನಗೆ ಗೊತ್ತಿಲ್ಲಂಗೆ ನೋಡಕ್ಕೆ ಕಳಿಸಿ ನಡೆಸಿ ಸೀದಾ ಮದುವೆಗೆ ಕರಿತಾಳೆ ಏನೋ ನನ್ನ. ಹಂಗೆ ಏನಾರ ದೂರ ಗೀರು ಇಟ್ಟಿಟ್ಟಾಳ ಮತ್ತೆ ನನ್ನ. ಏನು ಮಾಡೋದಪ್ಪ ದೇವ್ರೇ ಪರಮಾತ್ಮ. ಅಲ್ಲ ಇವರು ನನಗೆ ಹೇಳ್ದಂಗೆ ಈ ಥರ ಎಲ್ಲ ಮಾಡಿದ್ರೆ ನನಗೆ ಸಿಟ್ಟು ಬರ್ತೈತ್ರಿಪ್ಪ. ಏನು ಮಾಡ್ಲಿಗ ನಾನು ಚಂದುಗೆ ಫೋನ್ ಮಾಡಿ ಹೇಳ್ತಾನೆ ಇಮಿಡಿಯೇಟಾಗಿ. ಅವನು ನಿನ್ನ ಜೊತೆ ಏನೋ ಮಾತಾಡ್ಬೇಕು ಎಲ್ಲಿದ್ದೀನಿ ಅಂತ ಕೇಳಿದ. ಅದಕ್ಕೆ ನಾನು ಮನೆಗೆ ಹೋಗಿ ಫೋನ್ ಮಾಡ್ತೀನಿ ಬಸ್ ಒಳಗೋದಾನೆ ಅಂತಂದು ಹೇಳ್ದೆ. ಏನು ಮಾಡಲಿ ಫೋನ್ ಮಾಡಲಿ ಅವಂಗೆ? ಫೋನ್ ಮಾಡಲೇಬೇಡ ಅಂತ ಅನಿಸ್ಬಿಟ್ಟತಿ ಇವಾಗ. ಏನು ಮಾಡೋದು? ಇಲ್ಲದಿನ ನೀನು ನನ್ನ ಹುಡ್ಕಾಡಿದೆ ಎಲ್ಲಿ ಹೋದ್ಲವ ನಮ್ಮನು ಅಂತಂದೆ. ಅಲ್ಲ ಹುಡುಗಿ ಹಿಂಗೆ ಕುಂತೀವಲ್ಲ ಇವ ಹೋಗಿ ಸಜ್ಜಾಗಿ ಹೋಗ. ಅದೇ ಇದ್ರಾಗ ಕಪಾಟ್ನಾಗ ಇಟ್ಟಿಲ್ಲ ಸೀರೆನ, ಇದ್ರಾಗ ಟಜರಾಗ ಇಟ್ಟತಿ. ಚಲೋ ಅದ ಒಂದು ಸೀರೆ ಉಟ್ಕೊಂಬ್ರೆ. ಇವ ಡಿರಸ ಪ್ರಸ ಬೇಡ, ಇವ ಅವ್ರ ಮುಂದೆ ಚಲೋ ಅದ ಒಂದು ಸೀರೆ ಉಟ್ಕೊಂಬ್ರೆ. ಯಾವಾನು ನೋಡಾಕ ಜಗ್ಗ ಗರ್ಭರ ಶ್ರೀಮಂತರದಾರಂತ ಇವ ಅವ್ರೆ. ಈ ತಗರಿ ಯಾಕಾಗಲಿ ನಿಂತೊಂದು ಮದುವೆ ಆದ್ರೆ ನಮ್ಮದೇ ಚಿಂತೆ ಬಿಡ್ತತಿವ. ಇವ ಲಕ್ಷ್ಮೀ ದಿನ ಒಂದು 5-6 ವರ್ಷ ಹೆಂಗಾರ ತಗೋತೀವಿ. ಇದು ಬರ್ತಾರಂತವ್ರೆ ಸಜ್ಜಾಗ. ಮತ್ತೆ ಅಲ್ವೇವ ನಿಂಗೂ ಬುದ್ಧಿಲ್ಲ ಬೇವ? ಹೋಗ ಅಮ್ಮಗ ಹೇಳ್ಬೇಕಿಲ್ಲ ನೀನೆ. ಅಲ್ರಿ ಮತ್ತೆ ಆಕಿ ಇಲ್ಲ ಮನ್ಯಾಗ, ಆಕಿನ ಒಂದು ಮಾತ ಕೇಳಿ ಆಕಿ ಸರೋಜಿಗೆ ಹೇಳಿದ್ರತ್ತಾಳ್ರಿ ಅಂತಂದೆ. ಅವೇವ ಎಲ್ಲಾರು ಕೂಡಿ ಹಿಂಗ್ಯಾಕ ಮಾಡಕತ್ತೀರಿ ನನಗೆ ನೀವೇ? ಯವ್ವ ಹತ್ತಿರ ಅದನ್ನ ಅಂದ್ರಂತ ಇವ ಆಕಿ ನಮ್ಮ ಸರೋಜಿ ಕೇಳಿಲ್ಲಕ್ಕೆ. ಅಲ್ಲ ನೂನು ಬುದ್ಧಿ ನಮಗೆಲ್ಲ ಗೊತ್ತೈತಿ, ಇಡೇ ಊರಿಗೆ ಗೊತ್ತೈತಿ ಆಕಿ ಅಂತ ಸುಕ್ಕುಸ್ ಮುಡುಗಿ ಅಂತಂದೆ. ಮತ್ತೆ ನೀವು ತಂದೆ ತಾಯಿ ಹಾಕಿದ್ದೆ ಗೆರಿದಾಡ್ತಾಳಕ್ಕೆ ಸುಮ್ಮನೆ ರಾಣಿ ನೋವು ಅಂತಂದು ಇಲ್ಲೇ ಮನೆ ಮುಂದೆ ಫೋನ್ ಮಾಡಿ ಕೂಡ ಮಾತಾಡಿ ಬರ್ರಿ ನೀವು ಬರ್ರಿ ಅಂತಂದು ಹೇಳಿ ಕಳಿಸಿಲ್ಲಂತ. ಏನು ಮಾಡೋದು ನೋಡಿಗ ನನಗೆ ಸರೋಜಿ ಮ್ಯಾಗ ಸಿಟ್ಟು ಬಂದಿತ್ತ ಇವ. ಮತ್ತು ಆಮೇಲೆ ನಿಧಾನಕ್ಕೆ ಯೋಚನೆ ಮಾಡಿದೆ ನಾನು. ಎತ್ತಾಗ್ರಿ ಹಾಗಾಗಲಿ ನನ್ನ ಮಗಳು ಚಂದಿದ್ರೆ ಸಾಕು
ಅಂತಂದು ಅನ್ಕೊಂಡ ಮ್ಯಾಗ ಜೀವನ ಒಂದೀಟ ಸಮಾಧಾನ ಆಗಿ ಹಂಗಲ್ವೇವ. ಈಗ ನೀವು ನನಗೊಂದು ಮಾತು ಹೇಳ್ದಂಗ ಈಗ ಹಂಗೆ ಕರ್ಸಾಕತ್ತೀರಿ ಅಂದ್ರೆ ಮತ್ತೆ ನಂಗೆ ಬೇಜಾರಾಗಲ್ಲವೇವ. ನಿನಗೂ ಗೊತ್ತೈತಿ ನನಗೀಗ ಮದುವೆ ಇಷ್ಟ ಇಲ್ಲ, ನಾನು ನನ್ನ ಕಾಲ ಮೇಲೆ ನಿಂತ್ಕೋಬೇಕು, ಒಳ್ಳೆ ಕಡೆ ಜಾಬ್ ಮಾಡ್ಬೇಕು ಅಂತಂದು ಆಸೆ ಐತಿ ನಂಗೆ. ನೀ ಯಾಕೆ ಹಿಂಗೆ ಮಾಡಿದೀವ ನಂಗೆ? ಯವ್ವ ಹಂಗಂದ್ರೆ ಹೆಂಗಾನು ನೋಡೋಣ ಬಿಡ. ಅವರು ಜಗ ಶ್ರೀಮಂತರ ಅದಾರಂತ, ಆಫೀಸ್ ಅದಾವಂತೆ, ಅವ್ರು ನಾವು ಓದ್ತೀವಿ ಅಂದರೆ ಓದಿಸ್ತೀವಿ ಅಂತಂದು ಅಂದ್ರಂತ ಸರೋಜಿ ಮುಂದೆ. ಅದಕ್ಕೆ ಮತ್ತೆ ಯಾಕವ ಮತ್ತೆ ಚಲೋ ಮಂತ್ಯಾನ ಬಂದ್ರೆ ನಾವು ಬಿಡೋದ ಅಂತಂದೆ. ನಾನು ಹ್ಞೂ ಅಂದೆ. ಮತ್ತೆ ನಿಮ್ಮ ಅಪ್ಪನ ಹ್ಞೂ ಅಂದಾನ. ಅವನು ಬೇಡ ಬಿಡ ಆಕಿನ ಓದಾಕತ್ತಾಳ, ಸಾಲಿ ಮುಗಿಲಕ್ಕಿದೆ ಅಂತಂದು ಅಂದ್ರೆ ಮತ್ತೆ ಅಮ್ಮ ಇವಕಿ ನಿಮ್ಮ ಅಮ್ಮ ಬೈದ್ಲು. ಇದೇ ವಯಸ್ಸಿಗೆ ಬಂದಿರೋ ಮಗಳನ್ನ ಮನ್ಯಾಗ ಇಟ್ಕೊಂಡು ಎಷ್ಟು ದಿನ ಅಂತ ಕುಂದಿರ್ತೀವಿ, ಅದಿಗೆ ಹೋಗೋರು ಬರೋರು ಒಂದೊಂದು ಮಾತಂತಾರ ಹೇಳಕ್ಕೆ ಅಂತಂದು ಸರೋಜಿ ಬಂದು ಅದನ್ನ ಹೇಳಿಬಿಟ್ಲೆ. ಮತ್ತೆ ಇವ ನಿಮ್ಮ ಅಪ್ಪ ಅವನು ಹೂ ಅಂದ, ಅಮ್ಮನು ಹೂ ಅಂದ್ಲ. ಮತ್ತೇನಾಯ್ತವ? ಅವ್ರೇನೇ ನೋಡಿದ್ಬಿಟ್ಲೆ ಏನೇ ಮದುವೆ ಮಾಡ್ಕೊಂಡು ಹೋಗಂಗಿಲ್ಲ. ನೋಡಕ್ಕೆ ಕಷ್ಟ ಅಲ್ಲ, ಬರಲಿ ಬಿಡ, ನೋಡೋಣ ಮದುವೆ ಮಾಡ್ಕೊಂಡೆ ನೋಡೋದೆ ಪಡೋದೆ ಎಲ್ಲ ಮುಗೀಲಿ, ನೋಡೋಣ ತಾನಂತಲೇ ಏನು. ಚಲೋ ಇದ್ದಿದ್ದಕ್ಕೆಲ್ಲ ನನ್ನ ಮಗಳು ಚಲೋ ಇರ್ಬೇಕಂತಂದ್ರೆ ನಾನು ಆಸೆ ಪಡಾಕತ್ತಿರೋದು. ಹೋಗು ಸಜ್ಜಾಗ ಬರೋಬರ ಈಗ ಸಜ್ಜಾಗ ಅತ್ತಾಗ ಏನು ಮಾಡಲಿ ನೋಡಿ. ನಾನು ಏನು ಮಾಡ್ತೀವಿ ದಡ ಸಜ್ಜಾಗ ಅಲ್ಲೇ ಇತ್ಲ ಕಡೆ ಒಂದೆಡೆ ಪ್ಲಾಸ್ಟಿಕ್ ಹಿಂಗೆ ಅದಾವ ಇವ, ಒಂದೆಡೆ ಸ್ವಚ್ಛಗೆ ತಿಕ್ಕಿ ಅಲ್ಲೇ ಹೊರಗೆ ಬಕೆಟ್ನಾಗ ಇಡ್ತಾನೆ. ಕಾಲ ಮತ್ತು ಅವ್ರು ಬಂದಂದ್ರೆ ಕಾಲು ಪಾಲು ತಗೊಳಕ್ಕೆ ನೋಡ ಪ್ಲಾಸ್ಟಿಕ್ ಚರ್ಗಿ ಇಡ್ತಾ ಅಂತ ನೋಡ. ಅವ್ರು ನೋಡಿದ್ರೆ ಏನು ಅನ್ಕೋಬೇಕು ಬೇ, ಅವ್ರು ಬಂದಾರ ಅಲ್ಲೋ ಮರ ಇವ್ರ ಮನ್ಯಾಗ ಒಂದು ಸ್ಟೀಲಿನ ಜರ್ಗಿ ಗತಿ ಇಲ್ಲ ಮರ ಅಂತಂದ ಏನು ಮಾಡೋದು. ದೊಡ್ಡ ಸಚ್ಚಾಗ ಇದೆ ಅದೇ ಸ್ಟೀಲಿನ ಚರ್ಗಿನ ಇರ್ತಂತ ತೋರ ಇವ ತಕೊಂಡ ಮ್ಯಾಗದ ಇವ. ಮತ್ತೆ ಇನ್ನದಕ್ಕೆ ಸಿಟ್ಟು ಮಾಡ್ಕೊಬೇಡ ಇವ. ಏನು ಮಾಡ್ಲಿಪ್ಪ ನನ್ನ ತಗೆ ಚಂದು ಫೋನ್ ಮಾಡ್ತೀನಿ. ಫೋನ್ ರಿಂಗ್ ಆಗಕತ್ತೈತಿ, ಇವನು ರಿಸೀವ್ ಮಾಡ್ತಾನೆ ಇಲ್ಲ ಅತ್ತಾಗ ಏನು ಮಾಡೋದು. ರಿಸೀವ್ ಮಾಡಿ ಚಂದು, ಪ್ಲೀಸ್ ರಿಸೀವ್ ಮಾಡಿ ಚಂದು. ರಿಸೀವ ಮಾಡ್ತಿಲ್ಲಲ್ಲಪ್ಪ, ಇನ್ನೊಂದ್ಸರಿ ಟ್ರೈ ಮಾಡ್ತಾನೆ. ರಿಂಗ್ ಆಗ್ತೈತಿ, ರಿಸೀವ್ ಮಾಡ್ತಿಲ್ಲ ಯಾಕೆ? ಏನು ಮಾಡೋದಪ್ಪ, ಇವನು ನೋಡಿದ್ರೆ ಫೋನ್ ರಿಸೀವ್ ಮಾಡತ್ತಿಲ್ಲ, ಏನಿಲ್ಲ. ಏನು ಮಾಡ್ಬೇಕಂತಂದ ಗೊತ್ತಾಗಕತ್ತಿಲ್ಲ ತಗ. ಈಕೆ ಅವ್ವ ನೋಡಿದ್ರೆ ಅವ್ರ ಬರಾಕತ್ತಾರ ಸಜ್ಜಾಗ ಅಂತಂದು ಈಕೆಂತಾಳ, ಈತ ನೋಡಿದ್ರೆ ಚಂದುಗ ಹೇಳೋನು ಅಂತಂದ್ರೆ ಇವನು ಫೋನ್ ರಿಸೀವ್ ಮಾಡಕತ್ತಿಲ್ಲ. ಏನು ಮಾಡಲಿ ನಾನು, ಎಂತ ಈ ಕಟ್ಟಿನ ಪರಿಸ್ಥಿತಿ ತಂದಿದ್ದೇವ್ರೆ ನೀನು. ತಗ ನಾನು ಫೋನ್ ಬೇರೆ ಸೈಲೆಂಟ್ ಇಟ್ಕೊಂಡಿದ್ದೆ, ಫೋನ್ ಏನಾರ ರಿಂಗ್ ಇದ್ದಿದ್ರೆ ಗೊತ್ತಾಕಿತ್ತು. ಏನು ಮಾಡೋದು, ಸರೋಜಂಟಿನ ಏನಾರ ಮಾಡಿ ಮತ್ತೆ ನಾನು ಏನಾರ ಗಾಡಿಗೇನ ಹೊಡ್ತಾ ಹೊಡಿಲಿ ಅನ್ಸಿಬಿಟ್ಟತಿ. ಸರೋಜಂಟಿ ನೋಡಿದ್ರೆ ಎಲ್ಲ ಅವರ ಮಾಡ್ಯಾರಿಗೆ. ಬಡ ಬಡ ಸಜ್ಜಾಗಿ ಹೋಗ್ಬೇಕಂತಂದ್ರೆ ಇವ ನಮ್ಮ ಪಿಕಮ್ಮಿನ ನೀರ ಕಾಸಿಲ್ಲ ಅಂತ ಜಾಕ ಮಾಡ್ಬೇಕಂದಿತ್ತು ಅಂತಂದ್ರೆ ಪಿಕಮ್ಮ ಇವ ದೊಡ್ಡ ದೊಡ್ಡ ಕಾಸ ಇವ, ಇಲ್ಲಾಂದ್ರೆ ಗ್ಯಾಸಿನ ಮ್ಯಾಗ ಇಟ್ಟು ಬಿಡ, ದೊಡ್ಡ ಕಾಯ್ತೇವೆ ದಬ 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 ಸುಲ್ಕೊಂಡು ಹಂಗೆ ಹೋಗೇ ಬಿಡ್ತಾನೆ. ಅವ್ರು ನೋಡಿದ್ರೆ ಬರಾಕತ್ತೀವಿ ಅಂತಂದು ಅಂದ್ರಂತೆ. ಈಗೇನು ಮಾಡೋದು ನೋಡಿ, ಅಲ್ಲಿಗೆ ದೌಡ ಹೋಗ್ಬೇಕು. ಹಾಂ ರೀ ತೀರ ಇಟ್ಟೇನ್ರಿ, ಗ್ಯಾಸಿನ ಮ್ಯಾಗ ಇಟ್ಟಿಲ್ಲ, ಇಲ್ಲ ಒಲೆ ಮ್ಯಾಗ ಇಟ್ಟಾನೆ. ಒಂದೀಟ ಬೆಚ್ಚಗಾಗ್ಯಾವ ಕೊಡ್ಲೇನ್ರಿ? ಬೆಚ್ಚಗಾಗ್ಯಾವನೆ ಇವ ತಮ್ಮರ. ಇವ ಇಂಥ ಕೆಟ್ಟ ಜಾದಾಗ ಮತ್ತೆ ಎಲ್ಲ ಸುರ್ಕೊಲಿ. ಉಗುರು ಬೆಚ್ಚಗಾಗಿದ್ರೆ ತಮ್ಮ ಸಾಕು. ಅವ ದಬ ದಬ ಸುರ್ಕೊಂಡು ಹಂಗೆ ಸೀರೆ ಸುತ್ತಾಡ್ಕೊಂಡು ಹೋಗ್ತಾನೆ. ಮತ್ತು ಅವರು ಬರಾಕತ್ತೀವಿ ಅಂತಾರೆ. ಇವ್ರು ಮಲ್ಲ ಅವ್ರ ಮನ್ಯಾಗ ಏನೇನೈತೆ ಹಾಕಿಕತಿ ಇನ್ನ ಗೊತ್ತಿಲ್ಲ, ಏನಿಲ್ಲ ನೋಡೋಣ. ಅವ್ರ ಹೇಳ್ತಾನೆ ಅವ್ರು, ಸರ ಮತ್ತು ಹಿಂಗೆ ಚಲೋ ಮಂತೆ ನಾನು ಹುಡ್ಕೇನಿ, ಒಂದು 10,000 ಕೊಡ್ರಿ, ಮತ್ತು ಪೇಮೆಂಟ್ ನನಗೆ ಬೇಕಲ್ಲ, ಮತ್ತು ಹೊಟ್ಟಿ ಪ್ಯಾಡ ಅಂತಂದು ಹೇಳ್ತಾನೆ. ದೌಡ್ಪತ್ತಮ್ಮ ದೌಡ ತೀರ ನೀವು ಹೋಗಿರಿ ಬಚ್ಚಲಕ್ಕೆ, ನಾನು ತರ್ತಾನೆ ಬಿಸಿನೀರ ಬಕೆಟಿಗೆ ಸುರ್ಕೊಂಡು ತರ್ತೀಯ. ಇದೇ ನಮ್ದು ಅಡಕಾಶ್ ಬಿ ಹೋಗ್ಯತನವೇ ಆಫೀಸಿಗೆ. ಆ ರೀತಿ ಆಗಲೇ ಹೋದ್ರು ಅವ್ರೆ. ಬರ್ಲಿ ಸಂಜೆ ಮುಂದೆ ಬರ್ಲಿ, ಒಂದು ಚಮಟ ಬೆಳಗ್ತಾನೆ ಇವತ್ತಿ ಒಂದು. ಏನು ಅನ್ಕೊಂಡನವ ನಾನು ಸರೋಜಿ ಅಂದ್ರೆ ಏನೇ ಹಗರ ತಿಳ್ದಾನವ. ಬರ್ಲಿ ಸಂಜೆ ಮುಂದೆ ಬರ್ಲಿ, ಒಂದಿಟ್ಟು ವಿಚಾರಿಸ್ಬೇಕು ಒಂದು ಹಕ್ಕಿಕತಿನ. ನೀನು ಅದ ಚಿಂತೆಗೆ ಕುಂದ್ರಕ ಕೂಡ ಪಿಕಮ್ಮ. ಹೊಟ್ಟು ತುಂಬ ಊಟ ಮಾಡಿ ಹೊರೆ ಪರೆ ಇದ್ರೆ ಮಾಡಿ ಒಂದಿಟ್ಟು ಅಲ್ಲೇ ಹಿತ್ಲು ಬಗಲ್ ಕಡೆ ತಣ್ಣಗೆ ಗಾಳಿ ಬರ್ತೈತಿ, ಅಲ್ಲೇ ಮಕ್ಕೋ. ಜೋಗ್ಯಾಗ ಪಳ್ಗ್ಯಾಗ ಮಕ್ಕೊಬಿಡ. ಮಟ ಮಧ್ಯಾಹ್ನ ಮತ್ತೆ ಯಾರು ಇರಂಗಿಲ್ಲ, ಏನಿಲ್ಲ. ಹಿತ್ಲ ಕಡೆ ಏನು ಜೋಗ್ಯಾಗ ಪಳ್ಗ್ಯಾಗ ಹೋಗ್ಬಿಡ. ಮತ್ತು ಬಿಸಿಲಿಗೆ ಹಾವು ಪಾವು ಅಡ್ಡಾಡ್ತಿರ್ತವೆ, ತಗೇನು ಹೋಗ್ಬಿಡ. ಅಲ್ಲೇ ಹಿತ್ಲು ಬಗಲ್ ಕಡೆ ಒಂದೀಟ ಅಡ್ಡಾಗ ಪಿಕಮ್ಮ. ಹ್ಞೂ ರೀತಿಯಲ್ಲ, ಬಸ್ಲಿಕ್ಕೆ ಇಡ್ತಾನೆ ಬರ್ರಿ ಬಕೆಟ್. ಇವನ್ನ ನಮ್ಮ ಅಪ್ಪನ ಒಂದು ಕೈ ತೊಗೊಂಬಕೈತೆ. ಅವನು ಏರ್ಗೈ ತೊಗೊಂಡು ಅಂದ್ರೆ ಗೊತ್ತಾಗತ್ತೆ ಅವಂಗ. ಈ ಒಂದಿಟ ನಾನು ಬಿಜಿ ಅದಾನೆಲ್ಲ, ಅದಕ್ಕೆ ಒಂದಿಟ ಅವಂಗ ಟೈಮ್ ಕೊಟ್ಟಾನಿ. ಒಂದಿಟ ಬಲೀಲಿ